ಪ್ರಭು, ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಲ್ಲಿಲ್ಲ. ಯಾವುದೋ ಯಜ್ಞದ ನಿಮಿತ್ತವಾಗಿ ಹೊರಗಡೆ ಹೋಗಿರುವರಂತೆ. ಮರಳಿ ಎಂದು ಬರುವರೆಂದು ತಿಳಿದಿಲ್ಲ ಪ್ರಭು. ಹಾಗಾದರೆ ಈ ಬಾರಿ ಮಹರ್ಷಿಗಳ ದರ್ಶನ ಭಾಗ್ಯ ನಮಗಿಲ್ಲ. ಹಿಂದೆ ನಾನು ಲವಣಾಸುರನನ್ನು ಸಂಹರಿಸಲು ಹೋದಾಗ ಅವರ ಆಶೀರ್ವಾದವನ್ನು ಪಡೆದು ಹೋಗಿದ್ದೆ. ಈಗ ಅವರನ್ನು ಇಲ್ಲಿಂದಲೇ ವಂದಿಸಿ ಹೊರಡೋಣ. ಪ್ರಭು 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 ಅನಾಹುತವಾಯಿತು ಪ್ರಭು. ಏನಾಯಿತು? ಬಾಲಕನೊಬ್ಬ ನಮ್ಮ ಯಾಗದ ಕುದುರೆಯನ್ನು ತೋಟದಲ್ಲಿ ಮರಕ್ಕೆ ಕಟ್ಟಿದ್ದಾನೆ ಪ್ರಭು. ಒಬ್ಬ ಅರಿಯದ ಬಾಲಕ ಕಟ್ಟಿದರೆ ಏನಾಯಿತು? ಅದನ್ನು ಬಿಡಿಸಿಕೊಂಡು ಬನ್ನಿ, ನಾವು ಇಲ್ಲಿಂದಲೇ ಹೊರಡೋಣ. ಪ್ರಭು, ಅವನು ಸಾಮಾನ್ಯ ಬಾಲಕನಲ್ಲ ಪ್ರಭು. ಬಿಡಿಸಿಕೊಂಡು ಬರಲು ಹೋದ ನಮ್ಮನ್ನು ಗಾಯಗೊಳಿಸಿದ್ದಾನೆ ನೋಡಿ. ಹೌದು ಪ್ರಭು, ಇಲ್ಲಿ ನೋಡಿ ನೋಡಿ ಪ್ರಭು, ಇಲ್ಲಿ ನೋಡಿ ಪ್ರಭು, ಇಲ್ಲಿ ನೋಡಿ. ಒಬ್ಬ ಬಾಲಕ ನಿಮ್ಮನ್ನು ಗಾಯಗೊಳಿಸಿದ ಪ್ರಭು, ಅವನು ಬಾಲಕನೇನೋ ನಿಜ, ಆದರೆ ಅವನು ಬಿಲ್ವಿದ್ಯೆಯಲ್ಲಿ ಪರಿಣತನಿರುವಂತೆ ಕಾಣುತ್ತಿದೆ. ಸೇನಾಧಿಪತಿ ಕಾಳಜಿತ್ತು ಅಪ್ಪಣೆ ಮಾಡಿ ಪ್ರಭು. ನೀನು ಈ ಕೂಡಲೇ ಹೋಗಿ ಆ ಬಾಲಕನನ್ನು ಮಣಿಸಿ ನಮ್ಮ ಯಾಗದ ಕುದುರೆಯನ್ನು ಬಿಡಿಸಿಕೊಂಡು ಬಾ. ಹಾಗೆ ಆಗಲಿ ಪ್ರಭು. ಲವ, ನೀನು ಆ ಸೈನಿಕರನ್ನು ಗಾಯಗೊಳಿಸಿ ಓಡಿಸಿದೆ. ನನಗೇಕೋ ಭಯವಾಗುತ್ತಿದೆ. ಭಯವೇ? ಏಕೆ ಭಯ ಪಡಬೇಕು? ನಾನಿರುವಾಗ ನೀವು ಭಯ ಪಡಬೇಕಾಗಿಲ್ಲ. ಅವರೇನಾದರೂ ಬಂದರೆ ನನ್ನ ಜೊತೆ ಯುದ್ಧ ಮಾಡುತ್ತಾರೆ. ಅಲ್ಲಲವ ಕುಮಾರ, ಗುರುಗಳು ಬೇರೆ ಆಶ್ರಮದಲ್ಲಿಲ್ಲ. ನಿನಗೇನಾದರೂ ಅಪಾಯವಾದರೆ ಚಿಂತಿಸಬೇಡ, ನನಗೆ ಯಾವ ಅಪಾಯವೂ ಆಗುವುದಿಲ್ಲ. ಅವರದ್ದು ದೊಡ್ಡ ಸೈನ್ಯ, ನೀನು ಒಂಟಿ. ಲವ, ನೀನು ಈಗಲೇ ನಿನ್ನ ಮಾತೆಯ ಬಳಿಗೆ ಹೋಗುವುದು ಒಳ್ಳೆಯದು. ಏನು? ನಾನು ಹೇಡಿಯಂತೆ ಎದುರಿ ಓಡಿ ಹೋಗುವುದೇ? ಅದು ಎಂದಿಗೂ ಸಾಧ್ಯವಿಲ್ಲ. ಹಠ ಮಾಡಬೇಡಲವ ಕುಮಾರ. ಗುರುಗಳಿದ್ದರೆ ನಾವು ಚಿಂತೆ ಮಾಡುತ್ತಿರಲಿಲ್ಲ. ಈಗ ನೀನು ರಕ್ಷಣೆಗೆ ನಿನ್ನ ಮಾತೆಯ ಬಳಿಗೆ ಹೋಗಬೇಕು. ಮಿತ್ರರೇ, ಹಾಗೆ ಹೋಗುವಂತಿದ್ದರೆ ನಾನು ಈ ಕುದುರೆಯನ್ನು ಏಕೆ ಕಟ್ಟಬೇಕಿತ್ತು? ಇಲ್ಲ ಮಿತ್ರರೇ, ನಮ್ಮ ಗುರುಗಳು ಕಲಿಸಿರುವ ಕ್ಷಾತ್ರ ವಿದ್ಯೆಗೆ ನಾನು ಅಪಮಾನ ಮಾಡಲಾರೆ. ನಾವೇನೋ ಈಗಲೇ ಹೋಗಿ ನಿನ್ನ ತಾಯಿಯವರಿಗೆ ವಿಷಯವನ್ನು ತಿಳಿಸುತ್ತೇವೆ. ಬೇಡ ಮಿತ್ರರೇ, ಬೇಡ. ಸುಮ್ಮನೆ ಏಕೆ ನನ್ನ ತಾಯಿಯು ಆತಂಕ ಪಡುವಂತೆ ಮಾಡುತ್ತೀರಾ? ನಾನು ಅವರೊಂದಿಗೆ ಯುದ್ಧ ಮಾಡಿ ಗೆದ್ದ ನಂತರ ವಿಜಯ ವಾರ್ತೆಯನ್ನು ನಾನೇ ನನ್ನ ತಾಯಿಯವರಿಗೆ ತಿಳಿಸುತ್ತೇನೆ. ಅಲ್ಲಿಯವರೆಗೂ ನೀವೆಲ್ಲರೂ ನನ್ನ ಜೊತೆಯಲ್ಲೇ ಇದ್ದು ನನ್ನ ಯುದ್ಧದ ವೈಖರಿಯನ್ನು ನೋಡಿ. ಆಗಬಹುದು. ಪ್ರಭು, ನಮ್ಮ ಯಾಗದ ಕುದುರೆ ಒಂದು ಪಾವನ ಪ್ರದೇಶವನ್ನು ಪ್ರದೇಶಿಸಿ. ಅಂತಹ ಪಾವನ ಪ್ರದೇಶ ಯಾವುದೋ ಮಾಡ್ತೀರಿ? ವಾಲ್ಮೀಕಿ ಮಹರ್ಷಿಗಳ ಆಶ್ರಮ. ಹೌದೇನೋ? ನಿಜ ಮಾಡ್ತೀರಿ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮವೆಂದರೆ ಅದು ಪಾವನ ಪ್ರದೇಶವೇ. ನನ್ನ ಸೋದರ ಶತ್ರುಘ್ನ ಅಲ್ಲಿಗೆ ಹೋದಾಗ ಮಹರ್ಷಿಗಳ ಆಶೀರ್ವಾದವನ್ನು ಪಡೆಯುತ್ತಾನೆ. ಆದರೆ ಮಹರ್ಷಿಗಳು ಈಗ ಆಶ್ರಮದಲ್ಲಿಲ್ಲವಂತೆ. ಯಾವುದೋ ಯಜ್ಞ ಕಾರ್ಯಕ್ಕೆಂದು ಹೊರಗಡೆ ಹೋಗಿರುವರಂತೆ. ಅವನು ಅಲ್ಲಿಗೆ ಹೋದರೂ ಮಹರ್ಷಿಗಳ ಆಶೀರ್ವಾದವನ್ನು ಪಡೆಯಲು ಅವನಿಗೆ ಅವಕಾಶವಿಲ್ಲದಂತಾಯ್ತೆ. ಅವರು ಹಿಂದಿರುಗಿ ಬರುವವರೆಗೂ ಅವನು ಅಲ್ಲಿಯೇ ಕಾಯುವುದಂತೂ ಸಾಧ್ಯವಿಲ್ಲ. ಪ್ರಭು, ಅಲ್ಲಿಂದ ತಕ್ಷಣ ಹೊರಡಲಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಕೆ? ಅಂಥದ್ದೇನಾಯ್ತು? ಪ್ರಭು, ಆಶ್ರಮದ ಬಾಲಕನೊಬ್ಬ ನಮ್ಮ ಯಾಗದ ಕುದುರೆಯನ್ನು ತೋಟದಲ್ಲಿ ಕಟ್ಟಿ ಹಾಕಿರುವನಂತೆ. ಏನು ಹೇಳುತ್ತಿರುವಿರಾ ಮಾತಿರಿ? ಆಶ್ರಮದ ಬಾಲಕನೊಬ್ಬ ನಮ್ಮ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ? ಹೌದು ಪ್ರಭು. ಅಷ್ಟು ಮಾತ್ರವಲ್ಲ, ನನ್ನ ಮೇಲೆ ಯುದ್ಧ ಮಾಡಿ ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಹೋಗಿ ಎಂದು ಧೀರನಂತೆ ಮಾತನಾಡುತ್ತಿರುವನಂತೆ. ಶತ್ರುಘ್ನ ಈಗ ನಮ್ಮ ಸೇನಾಧಿಪತಿ
ಕಾಲಜಿತುವನ್ನು ಅಲ್ಲಿಗೆ ಕಳುಹಿಸಿರುವನಂತೆ.